ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಮನೇಲಿ ನೀರು ದೋಸೆ ಮತ್ತು ಟೊಮೆಟೊ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಒಂದು ಬೌಲಲ್ಲಿ ನೋಡಿ 1 ಗ್ಲಾಸ್ ಅಕ್ಕಿ, ನೀವು ಯಾವ ಗ್ಲಾಸಲ್ಲಾದರೂ ಅಕ್ಕಿ ತೊಗೊಳ್ಬೋದು ಮತ್ತು ಯಾವ ಅಕ್ಕಿ ಆದರೂ ತೊಗೊಬೋದು. ನಾನು ಎಲ್ಲ ಥರ ಅಕ್ಕಿನೂ ಟ್ರೈ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಇದೇ ಅಕ್ಕಿ ಅಂತ ಏನು ತೊಗೊಳ್ಳೋಷ್ಟಿಲ್ಲ, ನೀವು ಯಾವ್ದು ಬೇಕಾದ್ರೂ ತೊಗೊಬೋದು, ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕಿನ ನಾನಿಲ್ಲಿ ಓವರ್ ನೈಟೇ ಸೋಕ್ ಮಾಡ್ತಾಯಿದ್ದೀನಿ. ಮಿನಿಮಮ್ ಟು 5 to 6 ಅವರ್ಸ್ ಸೋಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ನಾನು ಹೆಂಗಿದ್ರು ಬೆಳಗ್ಗೆ ಟಿಫನ್ಗೆ ಅಂದಿದ್ದಕ್ಕೆ ನೈಟ್ ನಾನಿಲ್ಲಿ ಸೋಕ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಸೋಕ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಮಿಕ್ಸಿಲಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ತುಂಬ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇನ್ ಕ್ವಾಂಟಿಟಿ ಇವಾಗ ನಿಮಗೆ ತೋರಿಸಿದ್ದೀನಿ. ಕಮ್ಮಿ ಅಂದರೆ ನಿಮಗೆ ಒಂದು 20 to 30 ದೋಸೆ ಮಾಡ್ಕೊಳ್ಬೋದು, ನೀರು ದೋಸೆ. ಸೊ ಅಷ್ಟು ಕ್ವಾಂಟಿಟಿಗೆ ನಾನಿಲ್ಲಿ ಹಾಕಿರೋದು ಒಂದು ದೊಡ್ಡ ಗ್ಲಾಸ್ ಅಷ್ಟು ಅಕ್ಕಿ. ಈಗ ನಾನು 2 ಬ್ಯಾಚಸ್ ಥರ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ ಸಾಲ್ಟ್ ಹಾಕ್ಕೊಂಡು. ನೀರು ದೋಸೆಗೆ ಏನು ಕಾಂಬಿನೇಷನ್ ಬೇಕಾದ್ರೂ ತಿನ್ಬೋದು. ನಮ್ಮ ಮನೇಲಿ ಮುಂಚೆ ತಿಂತಾ ಇದ್ದಿದ್ದು ನಾನ್ ವೆಜ್ಜು, ಬಟ್ ಈಗ ಟೊಮೆಟೊ ಚಟ್ನಿ ಮಾಡಿದಾಗಿಂದ ಅವ್ರ ಫೇವ್ರೇಟ್ ಆಗಿಬಿಟ್ಟಿದೆ. ಎಷ್ಟು ಫೇವ್ರೇಟ್ ಅಂದರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀರು ದೋಸೆ ಇದ್ದೇ ಇರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ನೀರು ಮಿಕ್ಸ್ ಮಾಡಿ ಇಮಿಡಿಯೇಟ್ ಯೂಸ್ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ನೀವು ಇದಕ್ಕೆ ಯಾವ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಇದೇ ಅಕ್ಕಿ ಅದೇ ಅಕ್ಕಿ ಅಂತ ಕೆಲವ್ರು ಹೇಳ್ತಾರೆ. ಆ ಥರ ಏನಿಲ್ಲ, ಯಾವ ಅಕ್ಕಿ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಎರಡೂ ಯೂಸ್ ಮಾಡಿ ನಿಮಗೆ ಆಮೇಲೆ ರಿವ್ಯೂ ಹೇಳ್ತಾ ಇರೋದು. ಅಂದರೆ ಸೊಸೈಟಿ ಅಕ್ಕಿ ಆಗಿರ್ಬೋದು, ನಾರ್ಮಲ್ ಊಟದ ಅಕ್ಕಿ ಆಗಿರ್ಬೋದು, ಎರಡೂ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ನಾನ್ ವೆಜ್ ಚೆನ್ನಾಗಿರುತ್ತೆ, ಬಟ್ ಯಾವಾಗಲೂ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಬಟ್ ಟೊಮೆಟೊ ಚಟ್ನಿ ಸೂಪರಾಗಿರುತ್ತೆ. ನೋಡಿ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು 4 ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಒಂಚೂರು ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಇಷ್ಟನ್ನು ನಾನು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಬಾಣಲಿಲಿ ಎಲ್ಲನೂ ಹಾಕ್ಕೊಂಡು ಒಂದೊಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಇವಾಗ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನಮ್ಮ ಮನೆಯಲ್ಲಂತೂ ತುಂಬ ಫೇವ್ರೇಟು. ನನ್ನ ಮಗನಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇದನ್ನು ಮಾರ್ನಿಂಗ್ ಮಾಡಿದ್ರೆ ನೈಟ್ ಇದ್ದರೂ ಕೂಡ ಇದನ್ನೇ ಕೇಳಿ ತಿಂತಾರೆ. ಅಷ್ಟು ಇಷ್ಟ ಇಬ್ರಿಗೂ. ಟೊಮೆಟೊ ಚಟ್ನಿ ಅಂತೂ ಇಬ್ರಿಗೂ ಫೇವ್ರೇಟು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಟೊಮೆಟೊ ಚಟ್ನಿನ ಬೇರೆದ್ರ ಜೊತೆ ಟ್ರೈ ಮಾಡಿಲ್ಲ, ಬಟ್ ನೀರು ದೋಸೆ ಜೊತೆ ಮಾತ್ರ ಒಂದು ಅಲ್ಟಿಮೇಟ್ ಕಾಂಬಿನೇಷನು. ನೋಡಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೀದೋಗೋಕ್ಕೆ ಬಿಡಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಘಮನೂ ಚೆನ್ನಾಗಿ ಬರುತ್ತೆ, ನಿಮಗೆ ಆ ಚಟ್ನಿನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಬೇರೆ ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೀವು ತಿಳಿಸಿ. ನಾನು ಆಗಲೇ ಹೇಳ್ದಂಗೆ ನಾನ್ ವೆಜ್ ಅಥವಾ ಚಟ್ನಿಲೇ ಟೇಸ್ಟ್ ಮಾಡಿರೋದು. ನೀವು ಯಾವ ಥರ ಮಾಡ್ತೀರಾ ಮತ್ತು ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೀವು ಟೇಸ್ಟ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸಾಲ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಸ್ವಲ್ಪ ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೊಳ್ಬೋದು. ನಮ್ಮನೆ ಸ್ವಲ್ಪ ಹುಣಸೆಹಣ್ಣು ಎಲ್ಲದಕ್ಕೂ ಯೂಸ್ ಮಾಡೋದ್ರಿಂದ ನಾನು ಚೂರು ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೋಡಿ ಇವಾಗ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದು ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ನಾನು ಮುಚ್ಚಿ ಬಿಟ್ಬಿಡ್ತೀನಿ. ಟೊಮೆಟೋಸ್ ಚೆನ್ನಾಗಿ ಇದು ಲೋ ಫ್ಲೇಮಲ್ಲೇ ಕುಕ್ ಆಗಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಆರಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ನಾನು ರುಬ್ಕೊತಾ ಇದ್ದೀನಿ. ತುಂಬ ಫೈನ್ ಪೇಸ್ಟ್ ಬೇಡ, ಒಂದು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಮಿಕ್ಸಿ ಜಾರಲ್ಲಿ ಇವಾಗ ರುಬ್ಕೊತಾ ಇದ್ದೀನಿ, ಎಷ್ಟು ಹಾಟ್ ಇದೆ. ಈಗ ರುಬ್ಕೊಂಡ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ನೀವು ಮುಂಚೆನೇ ಹಾಕಿದ್ರೆ ಗ್ರೀನ್ ಕಲರ್ ಬಂದುಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕೋದ್ರಿಂದ ಜಸ್ಟ್ ಅದರದ್ದು ಫ್ಲೇವರ್ ಮಾತ್ರ ಇರುತ್ತೆ ನಿಮಗೆ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕಿದೆ. ಬನ್ನಿ ಈಗ ನೀರು ದೋಸೆ ಹಾಕೋಣ ಹೆಂಚು ಮೇಲೆ. ನೋಡಿ ಇಲ್ಲಿ ನಾರ್ಮಲ್ ಹೆಂಚೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ಯಾವುದೇ ಥರ ನಾನ್ ಸ್ಟಿಕ್ ಆಗಲಿ ಏನು ಆ ಥರ ತೊಗೊಂಡಿಲ್ಲ.
ನಾರ್ಮಲ್ ಹೆಂಚಲ್ಲೇ ಬರುತ್ತೆ. ಸ್ವಲ್ಪ ಒಂಚೂರು ಆಯಿಲನ್ನು ಗ್ರೀಸ್ ಮಾಡ್ಕೊತಾ ಇದ್ದೀನಿ ಹೆಂಚು ಮೇಲೆ. ಒಂದು ಸತಿ ಗ್ರೀಸ್ ಮಾಡಿಕೊಂಡ್ರೆ ನೀವು ಆಯಿಲು 5ರಿಂದ 6 ದೋಸೆ ಹಾಕ್ಕೊಳ್ಬೋದು ವಿತೌಟ್ ಆಯಿಲು. ನಾನು ಒಂದು ಸತಿ ಇವಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೆಂಚು ಮೀಡಿಯಮ್ ಫ್ಲೇಮಲ್ಲಿ ಕಾದಿರಬೇಕು. ನೋಡಿ, ಹೆಂಚು ಕಾದ್ಮೇಲೆ ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಹಾಕ್ಬಿಟ್ಟು ಒಂದು 10 to 15 ಸೆಕೆಂಡ್ಸು ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಚೆನ್ನಾಗಿ ಇದು ಬೇಯಬೇಕು. ನೋಡಿ, ಈಗ ಬೆಂದಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಕೈಯಲ್ಲೇ ಎತ್ಬೋದು ನೀವು, ಅಷ್ಟು ಚೆನ್ನಾಗಿ ದೋಸೆ ಬಂದಿರುತ್ತೆ. ಮತ್ತು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಇದೇ ಥರ ನಾನು ಒಂದೊಂದೇ ದೋಸೆ ಹಾಕ್ಕೊತಾ ಇದ್ದೀನಿ. ನಾನು ಮಾಡಿರೋ ನೀರು ದೋಸೆ ಮತ್ತು ಟೊಮೆಟೊ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ಥರ ಹೆಚ್ಚೆಚ್ಚು ರೆಸಿಪೀಸ್ ನನ್ನ ಕಡೆಯಿಂದ ನಿಮಗೆ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ಆಲ್ರೆಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಸಪೋರ್ಟ್ಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೇ ಥರ ನನ್ನ ಕಡೆಯಿಂದ ಡಿಫ್ರೆಂಟ್ ಆಗಿರೋದು ಏನಾನ ರೆಸಿಪೀಸ್ ಟ್ರೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಎಲ್ರಿಗೂ ಬಾಯ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ.